ಒಂದು ಮಟನ್ ಬಿರಿಯಾನಿ ಮಾಡೋಕ್ಕೆ ಇಷ್ಟು ಐಟಮ್ ಬೇಕು ನೋಡ್ಕೊಳ್ಳಿ ಗೈಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಎಲ್ಲ. ಇಷ್ಟು ಐಟಮ್ ನೋಡ್ಕೊಂಡ್ರಲ್ಲ ಗೈಸ್. ಈಗ ಅಡುಗೆ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಒಲೆ ಹಚ್ಕೊಳ್ಳಿ, ಫಸ್ಟ್ ತಪ್ಪಲೆ ಮಾಡಿಕೊಳ್ಳಿ. ತಪ್ಪಲೆಗೆ ಎಣ್ಣೆ ಹಾಕೊಂಡ್ಮೇಲೆ ಪಲಾವ್ ಐಟಮ್ಗಳು ಹಾಕೋಬಿಡಿ. ಮತ್ತು ಈರುಳ್ಳಿ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗೋ ತನಕ. ಚೆನ್ನಾಗಿ ಫ್ರೈ ಆದ ತಕ್ಷಣ ಅಷ್ಟು ಪುಡಿ ಹಾಕ್ಕೊಳ್ಳಿ. ಅಷ್ಟು ಪುಡಿ ಹಾಕೊಂಡು ತಿರ್ಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊಂಡು ತಿರ್ಗಿ ಮತ್ತೆ ಫ್ರೈ ಮಾಡಿಕೊಡಿ. ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2 ನಿಮಿಷ ಬಿಟ್ಕೊಂಡು ಮಟನ್ ಹಾಕ್ಕೊಬಿಡಿ. ಮಟನ್ ಹಾಕ್ಕೊಂಡು ತಿರ್ಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಮಟನ್ ಒಂದು 3/4 ಅವರ್ ಚೆನ್ನಾಗಿ ಬೇಯಿಸಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಬಿಡಿ, ಒಂದು 5 ನಿಮಿಷ 10 ನಿಮಿಷ ಬಿಡಿ, ಬೇಯಲಿ ಚೆನ್ನಾಗಿ. ಚೆನ್ನಾಗಿ ಬೆಂದ್ಮೇಲೆ ಈ ಥರ ಬರುತ್ತೆ. ಚೆನ್ನಾಗಿ ತಿರುಗಿ ಚೆನ್ನಾಗಿ ಬೆಂದ್ಮೇಲೆ ಈ ಥರ ಕೆಂಪಗೆ ಚೆನ್ನಾಗಿ ಬರುತ್ತೆ. ಅದು ನಂತರ ಒಂಚೂರು ಕಲ್ಲುಪ್ಪು ತಗೊಂಡು ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಿರ್ಗ ಮಟನ್ ಒಂದು ಸ್ವಲ್ಪ ಬೇಯಲಿ. ಚೆನ್ನಾಗಿ ಬಂದಮೇಲೆ ನಿಮಗೆ ಎಷ್ಟು ಅಕ್ಕಿ ಹಾಕ್ತಿದ್ದೀರ ಅಷ್ಟು ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಕುದಿಯೋ ಗಂಟ ಬೇಯಿಸ್ಕೊಳ್ಳಿ. ಆಮೇಲೆ ತಿರ್ಗಾ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುದಿಯೋ ತಗೊಂಡು ತಿರುಗ್ತಾನೆ ಇರಿ ಚೆನ್ನಾಗಿ. ಚೆನ್ನಾಗಿ ಅಕ್ಕಿ ಬೆಂದಮೇಲೆ ದಮ್ ಹಾಕಿ ಕ್ಲೀನಾಗಿ ಮೇಲ್ಗಡೆ ಎಲ್ಲ ಕೆಂಡಲ್ ಹಾಕಿ ಬಿಡಿ. ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟು ಆಮೇಲೆ ತೆಗೀರಿ. ಆಮೇಲೆ ತೆಗೆದು ದಮ್ಮು ತೆಗೀರಿ. ಮಸ್ತಾಗಿರುತ್ತೆ ಮಟನ್ ದಮ್ ಬಿರಿಯಾನಿ. ಇದು ಚೆನ್ನಾಗಿದೆ, ಮಾಡಿ ನೋಡಿ. ಒಂದು ಸ್ವಲ್ಪ ನೋಡಿಬಿಟ್ಟು ನಾನು ಕಮೆಂಟ್ ಮಾಡಿ. ಆ್ಯಕ್ಚುಲಿ ಅದು ಗ್ರೀನ್ ಕಲರ್ ಇರೋದು, ಫೋನಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ಕಲರ್ ಬರ್ತಿದೆ. ಅದು ಏನಕ್ಕಿಂತ ಗೊತ್ತಿಲ್ಲ. ನೋಡೋಣ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ಒಳ್ಳೆ ಮಟನ್ ಊಟ, ಅದ್ರ ಜೊತೆಗೆ ಚಿಕನ್ ಕಾಂಬಿನೇಷನ್ ಆಗಿ ನಮ್ಮ ಹುಡುಗ ಮಾಡಿದ್ದಾನೆ. ನಮ್ಮ ಫ್ರೆಂಡು ಪವನ್ ಅಂತ ಚೆನ್ನಾಗಿ ಮಾಡಿದ್ದಾನೆ. ಎಲೆಗೆ ಹಾಕಿ ತಿಂತಾಯಿದ್ರೆ ಸವಿ ಸಕ್ಕತ್ತಾಗಿರುತ್ತೆ.
ಸರ್ ಟೆಸ್ಟ್ ಮಾಡಿ, ಬ್ಯಾಚುಲರ್ಗಂತೂ ಬೆಸ್ಟ್ ಮಟನ್ ಬಿರಿಯಾನಿ.